ನಬಾರ್ಡ್ನಲ್ಲಿ ಅನಗತ್ಯವಾಗಿ ಮಾಡಿದ್ದಾರೆ. ಹೋದ ಸಾರಿ 23-24ರಲ್ಲಿ 5,600 ಕೋಟಿ ರೂಪಾಯಿ ಕೊಟ್ಟಿದ್ರು ಶಾರ್ಟ್ ಟರ್ಮ್ ಲೋನ್ಗೆ ರೀಫೈನಾನ್ಸ್ ಮಾಡೋಕ್ಕೆ. ಈ ಸಾರಿ ಇಂಡಿಕೇಟ್ ಮಾಡಿರೋದು 2,340 ಕೋಟಿ, ಅಂದರೆ 58% ಲಾಸ್ಟ್ ಇಯರ್ಗಿಂತ ಈ ವರ್ಷ ಕಡಿಮೆ ಆಯಿತು. ಇದು ಮಾಡಿರೋರು ಯಾರು? ಕೇಂದ್ರ ಸರ್ಕಾರ. ಅದರ ಮಂತ್ರಿ ಯಾರು? ಫೈನಾನ್ಸ್ ಡಿಪಾರ್ಟ್ಮೆಂಟು ಕೆಳಗಡೆ ತಾನೇ ಬರೋದು. ನಬಾರ್ಡು ಕರ್ನಾಟಕ ರಾಜ್ಯಸಭಾ ಮೆಂಬರ್. ಈಗ ನಮಗೆ 4.5%ಗೆ ಕೊಡ್ತಾರೆ ನಬಾರ್ಡ್ನವರು. 4.5% ಬಡ್ಡಿ ದರದಲ್ಲಿ ದೇ ಆರ್ ಚಾರ್ಜಿಂಗ್ ಓನ್ಲಿ 4.5%. 5,600 ಕೋಟಿಗೆ 4.5%. ನಾವು ಈಗ 5 ಲಕ್ಷದವರಿಗೆ ಶಾರ್ಟ್ ಟರ್ಮ್ ಲೋನ್ಗೆ 5 ಲಕ್ಷದವರಿಗೆ ಬಡ್ಡಿ ತಗೊಳ್ಳಲ್ಲ. ಅಂದರೆ 4.5% ಕೊಡ್ತಾರಲ್ಲ, ಆ 4.5% ನಾವು ಕಟ್ತೀವಿ. ಈಗ ನಾವು ಸಾಲ ಅವ್ರು ಕೊಡದೆ ಹೋದರೆ, ನಬಾರ್ಡ್ನವ್ರು ಕೊಡದೆ ಹೋದರೆ, ನಾವು ಈಗ ಇವ್ರ ಹತ್ರಕ್ಕೆ ಹೋಗ್ಬೇಕು, ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹೋಗ್ಬೇಕು. ಅಲ್ಲಿ ಬಡ್ಡಿ ಎಷ್ಟು ಕೊಡಬೇಕು ನಾವು? 10-12% ಕೊಡಬೇಕಾಗುತ್ತೆ. ಈಗಾಗಲೇ 1,200 ಕೋಟಿಗಿಂತ ಕೊಡ್ತಿದ್ದೀವಿ. ಇನ್ನೂ ಜಾಸ್ತಿ ಆದರೆ ಈ ವರ್ಷ ನಾವು 9,012 ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ. ಆ ಬಡ್ಡಿ ಎಲ್ಲ ಯಾರು ಕೊಡೋರು? ಇದು ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇಲ್ವಾ? ನಿರ್ಮಲಾ ಸೀತಾರಾಮನ್ ಅವರಿಗೆ ಭೇಟಿ ಮಾಡಿದ್ದೆ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ನೋಡಮ್ಮ ಇದು ರೈತರಿಗೆ ಕೊಡೋದು, ರೈತರಿಗೆ ಅನ್ಯಾಯ ಆಗೋದು ಬೇಡ. ನಾವು 4.5% ಕೊಡ್ತಿದ್ದೋ, ಈಗ ನೀವು 10%, 11%, 12% ಆಗಿಬಿಡ್ತದೆ. ನಾವು ಈ ಸಾರಿ 9,112 ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ. ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ? ಜಾಸ್ತಿ ಆಗಬೇಕು. 5 ವರ್ಷದಿಂದ ಹೆಚ್ಚು ಮಾಡ್ಕೊ ಬಂದಿರೋದು ಪ್ರತಿ ವರ್ಷ. ಈ ವರ್ಷ 58% ಕಡಿಮೆ ಮಾಡಿಬಿಟ್ರೆ ಹೆಂಗಾಯ್ತದಮ್ಮ? ನೀವು ಯು ಆರ್ ರೆಪ್ರೆಸೆಂಟಿಂಗ್ ಕರ್ನಾಟಕ. ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್. RBI is coming under your department. You please put a strong word to RBI and also NABARD. Let them restore. ಸರ್, ಜೋಶಿ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು. ಜೋಶಿ ಅವರು ಹೇಳಿದ್ದಾರೆ ಮಾಡಿರೋ ಸರಿ ಅಂತ ಅಂದ್ಬಿಟ್ಟು ಇವತ್ತು ಡಿಫೆಂಡೆಡ್ ದಿ ಆಕ್ಷನ್ ಆಫ್ ನಿರ್ಮಲಾ. ಈಗ ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತಂದ್ರೆ ಜನ ಒಪ್ಕೋಬೇಕಲ್ಲ, ಜನಗಳು ಬಿಟ್ಬಿಡ್ತೀವಿ. ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತ ಜೋಶಿ ಹೇಳ್ತಾ ಇದ್ದಾರೆ. ವಾಟ್ ಕುಮಾರಸ್ವಾಮಿ ಇಸ್ ಡೂಯಿಂಗ್? ರೈತರ ಮಗ, ಮಣ್ಣನ ಮಗ, ಈಸ್ ಆಲ್ಸೋ ಸೆಂಟ್ರಲ್ ಮಿನಿಸ್ಟರ್. ವಾಟ್ ಈಸ್ he doing? What BJP MPs are doing?